ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಭಾವಿಸ್ತೇನೆ ರೀ. ನಾನು ಕೂಡ ಚೆನ್ನಾಗಿದ್ದೀನಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದೊಳಗೆ ವಿಶೇಷ ಏನರಪ್ಪ ಅಂತಂದ್ರೆ, ನಾನು ನಿಮ್ಗೆ ಹೇಳ್ಕೊಡುವಂಥ ರೆಸಿಪಿ ಬಂದು ವೆಜಿಟೇಬಲ್ ಕರಿ ಹೇಳ್ಕೊಡಕತ್ತೀನಿ ಅಥವಾ ವೆಜಿಟೇಬಲ್ ಪಲ್ಯ ಹೇಳ್ಕೊಡಕತ್ತೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಬರ್ರಿ. ಬಿಸಿ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೆ ನಾನು ಮುಂಚೆಕ್ಕೆ. ಸೊ ಇವಾಗ ನಾನು ಎಲ್ಲ ತರಕಾರಿಗಳನ್ನು ಹಾಕೋಕತ್ತೀನಿ ರೀ. ನಾನು ಕ್ಯಾರೆಟ್ ಮತ್ತು ಆಲೂಗಡ್ಡೆ, ಬೀನ್ಸು, ಫ್ಲವರ್ ಮತ್ತು ಹಂಗೆ ಬಟಾಣಿ ಕೂಡ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಮೆತ್ಗೆ ಹಾಕ್ಬೇಕ್ರಿ. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡೋ ಒಂದು 5-10 ನಿಮಿಷ ಟೈಮ್ ಹಿಡಿತೈತಿ. ಸೊ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇವು ಕಾಯಿಪಲ್ಯಗಳನ್ನೆಲ್ಲ ಅಥವಾ ತರಕಾರಿಗಳನ್ನೆಲ್ಲನೂ ನಾವು ಚೆನ್ನಾಗಿ ಬೆಂದಿಸ್ಕೋಬೇಕಾಗುತ್ತೆ. ನೀವು ಬೇಡ ಈ ಥರ ಬೇಡ ಅಂತಂದರೆ ನೀವು ಇವನ್ನ ಈ ಎಲ್ಲ ತರಕಾರಿಗಳನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರಿ ಅಂತಂದರೆ ಅದು ಕೂಡ ಚೆನ್ನಾಗಾಗುತ್ತೆ. ನಾನು ಅದು ಟೇಸ್ಟ್ ಆಗಂಗಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಹೇಳ್ಕೊಡ್ಬೇಕಂತ ಹೇಳ್ಕೊಡಕತ್ತೀನಿ. ಸೊ ಇದನ್ನು ಈ ಥರ ನಾನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ನೀರೊಳಗೆ ಕುದಿಸಿದ್ವಿ ಅಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತರಕಾರಿ ಪಲ್ಯ. ಈ ಥರ ನಾವು ಅರ್ಧಂಬರ್ಧ ಬೇಯಿಸಿ ಆನಂತರ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಂಡ್ವಿ ಅಂದರೆ ತುಂಬಾ ಟೇಸ್ಟಿಯಾಗಿರುವಂತಹ ಪಲ್ಯ ರೆಡಿ ಆಗುತ್ತೆ. ಸೊ ಈ ಪಲ್ಯನ ನಾವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೇ ಪೂರಿ ಜೊತೆಗೆ ಅಂದರೂ ಸೂಪರಾಗಿರುವಂತಹ ಕಾಂಬಿನೇಷನ್ ನೋಡಿರಿ ಇದು ಪಲ್ಯ. ನೀವೇನಾದರೂ ಮಾಡಿಲ್ಲ ಅಂತಂದರೆ ಒಂದು ಸತಿ ಈ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೇನೆ ರೀ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿರಿ. ಉಪ್ಪು ಹಾಕ್ಕೊಂಡ್ರೆ ಲಘುನ ತರಕಾರಿ ಎಲ್ಲ ಸ್ವಲ್ಪ ಲಘುನ ಬೇಯ್ತಾವೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಎಷ್ಟು ಹಾಕ್ಕೋಬೇಕ್ರಿ ಉಪ್ಪು ಅಂತ ಕೇಳಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ. ನೀವು ತರಕಾರಿನ ಎಷ್ಟು ತೊಗೊಂಡಿರ್ತೀರಿ ನೋಡಿರಿ ಅದ್ರ ಲೆಕ್ಕ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಆನಂತರ ನಾವು ಮತ್ತೆ ಒಗ್ಗರಣೆ ಕೊಡ್ತೇವಲ್ರಿ, ಆವಾಗ ನಾವು ಏನು ಮಾಡಬೇಕು, ಉಪ್ಪು ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊತಾ ಈ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೀವು ಯಾರಾದರೂ ವೆಜಿಟೇಬಲ್ ಕರಿನ ಮಾಡ್ತಿದ್ರಿ ಅಂತಂದ್ರೆ ನನಗೆ ಯಾವ ರೀತಿ ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ನಾನಂತರೂ ಆಲ್ಮೋಸ್ಟ್ ಈ ಥರನೇ ಪಲ್ಯ ಮಾಡ್ತೀನಿ ರೀ ವೆಜಿಟೇಬಲ್ ಕರಿ ಮಾಡಬೇಕಾದ್ರೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೆಂಗಾಗುತ್ತೆ ಅಂತಂದು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ನೋಡಿರಿ ಇವಾಗ ಅರ್ಧಂಬರ್ಧ ಬೆಂದೈತಿ. ನಾನು ಇವಾಗ ಒಂದು ಪ್ಲೇಟ್ಗೆ ತಗೊಳಕತ್ತೀನಿ. ಇವಾಗ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಏನು ಬೇಕು ನೋಡಿರಿ ಅದನ್ನು ನಾವು ಇದೇ ಪಾತ್ರೆ ಒಳಗೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ ಈಗ ವೆಜಿಟೇಬಲ್ ಎಲ್ಲನೂ ನಾನು ಒಂದು ತಟ್ಟಿಗೆ ತಗೊಳಕತ್ತೀನಿ. ತಕ್ಕೊಂಡ ನಂತರ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ನಲ್ಲಿರುವಂತಹ ಈರುಳ್ಳಿ ತೊಗೊಂಡಿದ್ದೀನಿ ರೀ. ಈರುಳ್ಳಿನ ಚೆನ್ನಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಅಂಶ ಇತ್ತು ಅಂತ ಫ್ರೈ ಮಾಡಕತ್ತೀನಿ. ಆನಂತರ ನಾನು ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊತೀನಿ ರೀ. ಸ್ವಲ್ಪ ಅದು ಬಾಡುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿರಿ ಉಳ್ಳಾಗಡ್ಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮೆತ್ತಗಾಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಿಡಿಸಿ ನಾನು ಫ್ರೈ ಮಾಡ್ಕೊಳಕತ್ತೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರೀ ನಾನು. ಆನಂತರ ನಾನು ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಸ್ವಲ್ಪ 1-2 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಥರ ಮಸಾಲೆನ ರುಬ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತೈತಿ. ಈ ಥರ ಮಸಾಲೆ ತಿಕ್ನೆಸ್ ಆಗಿ ಕೂಡ ಬರ್ತೈತಿ ಈ ಥರ ನಾವು ಮಾಡಿ ಹಾಕೋದ್ರಿಂದ ವೆಜಿಟೇಬಲ್ ಕರಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ನಾವು ಮಸಾಲೆನ ರುಬ್ಕೊಂಡು ಬಿಡೋಣ. ನೋಡಿರಿ ಇವಾಗ ಉಳ್ಳಾಗಡ್ಡಿ ಎಲ್ಲ ಅಂದರೆ ಈರುಳ್ಳಿ ಎಲ್ಲ ಮೆತ್ತಗಾಗೈತಿ. ಇದಕ್ಕೆ ನಾನು ಇವಾಗ ಒಂದು ಟೊಮ್ಯಾಟೊವನ್ನು ತೊಗೊಂಡಿದ್ನಲ್ರಿ ಅದನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ.
ಆನಂತರ ಇದಕ್ಕೆ ನಾನಿಲ್ಲೇ 1 ಇಂಚಿನಷ್ಟು ಚಕ್ಕೆ ಹಾಕಾಕತ್ತೀನಿ. ಹಂಗನ ಒಂದು 2 ಲವಂಗನ ಹಾಕ್ಕೊಳಕತ್ತೀನಿ. ಅದನ್ನು ಕೂಡ ಇದ್ರೊಳಗನ ಫ್ರೈ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಹಸಿ ಕೊಬ್ಬರಿ ತುರಿ ಇರುತ್ತಲ್ರಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನಾನು ಅದನ್ನು ಹಾಕ್ತಾಯಿಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಬಳಸ್ಕೊಂಡು ಮಸಾಲೆನ ರುಬ್ಕೊತಾ ಇದ್ದೀನಿ. ನೋಡಿರಿ, ನಾನು ಹಸಿರು ಮೆಣಸಿಕಾಯಿ ಅಂತ ಹೇಳಿದ್ನಲ್ವ, 1-2 ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೆ. ನಾವು ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋರಿ. ನಾನು ಮತ್ತೆ ಇಲ್ಲೇ ಖಾರನ ಆ್ಯಡ್ ಹಾಕ್ಕೋತೀನಿ ಅಂದರೆ 2 ಹಾಕ್ಕೋತೀನಿ. ಸೊ ಅದಕ್ಕೋಸ್ಕರ 1-2 ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ ನಂತರ ಹೇಳಿದ್ನಲ್ವ, ನಾನು 1 ಚಕ್ಕೆನ ತೊಗೊಂಡಿದ್ದೀನಿ. ಆನಂತರ 1-2 ಲವಂಗನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ, ಆಲ್ಮೋಸ್ಟ್ ಈ ಥರ ರೆಸಿಪಿ ಮಾಡ್ಕೋಬೇಕಾದ್ರೆ ನೀವೆಲ್ಲರೂ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆನ ಹುರ್ಕೊಂಬಿಡಿ. ಯಾಕಂತಂದ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಇದೆಲ್ಲ ಸೀದು ಹೋಗ್ಬಿಡ್ತೈತಿ. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತಂದರೆ, ಲೋ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂದರೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊರಿ, ತುಂಬಾ ಚೆನ್ನಾಗಿ ಬರ್ತೈತಿ. ಇವಾಗ ಹಾಕ್ಕೊಂಡಿದ್ದೀನಿ, ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ರೀ. 1-2 ಹಾಕೋರಿ, ಯಾಕಂದರೆ ತುಂಬಾ ಜಾಸ್ತಿ ಆಗುತ್ತೆ ಖಾರ. ಅದಕ್ಕೋಸ್ಕರ 1-2 ಲವಂಗ, ಹಾಗೇ 1 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೇನಾದರೂ ಬೇಕಿದ್ದರೆ ಪಲಾವ್ ಎಲೆ ಕೂಡ ಹಾಕ್ಕೊಂಡು ಬಾಡಿಸ್ಕೋಬೋದು. ಮತ್ತು ಹಾಗೇ ಕಸ್ಕಸಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮತ್ತು 2-3 ಅಥವಾ 4 ಗೋಡಂಬಿನ ಹಾಕ್ಕೊಳಕತ್ತೀನಿ ರೀ, ಸ್ವಲ್ಪ ತಿಕ್ನೆಸ್ಗೋಸ್ಕರ. ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ, ರುಚಿಯಾಗಿ ಬರ್ತೈತಿ ಅನ್ನೋದಕ್ಕೋಸ್ಕರ ನಾನು 3-4 ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳಕತ್ತೀನಿ. ಬೇಡ ಅಂತಂದರೆ ನೀವು ಪುಟಾಣಿ ಇರ್ತೈತಲ್ರಿ, ಅಂದರೆ ಹುರಿಗಡ್ಲೆ ಅಂತೀವಲ್ಲ, ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದು ತಣ್ಣಗಾಗೋದಕ್ಕೆ ಬಿಡ್ಬೇಕ್ರಿ. ನಾನು ಇದನ್ನ ಮಿಕ್ಸಿ ಮಾಡ್ಕೊಳ್ಳುವಾಗ ಏನು ಮಾಡ್ತೀನಿ ರೀ ಅಂತಂದ್ರೆ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ನೀವು ರುಬ್ಕೋವಾಗಾದ್ರೂ ಹಾಕ್ಕೋಬೋದು, ಅಥವಾ ಒಗ್ಗರಣೆ ಕೊಡ್ತಿರ್ತೀರಲ್ವ ಆವಾಗ ಕೂಡ ಹಾಕ್ಕೋಬೋದು ರೀ ಅದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಮಿಕ್ಸಿ ಮಾಡುವಾಗಲೇ ಹಾಕ್ಕೊಂಡ್ಬಿಡಿ. ನಾನು ಮಿಕ್ಸಿ ಮಾಡುವಾಗಲೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿರಿ, ನಾನು ಕೊತ್ತಂಬರಿ ಪೌಡರ್ ಅಂದರೆ ಕೊರಿಯಂಡರ್ ಪೌಡರ್ನ ಹಾಕ್ಕೊಳಕತ್ತೀನಿ. ಇವಾಗ ನಾವೇನು ಮಾಡ್ಬೇಕ್ರಿ ಅಂತಂದ್ರೆ, ಕೊತ್ತಂಬರಿ ಪೌಡ್ರ್ ಅಂದ್ರೆ ಕೊರಿಯಂಡರ್ ಪೌಡ್ರನ್ನ ಹಾಕ್ಕೊಳ್ಳೋ ಮುಂದಾಗ ನಾವೇನು ಮಾಡ್ಬೇಕ್ರಿ, ಊರಿನ ಕಂಪ್ಲೀಟಾಗಿ ಆಫ್ ಮಾಡ್ಬೇಕ್ರಿ. ಆಫ್ ಮಾಡಿ ಅದಾದ ನಂತರ ಈ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ್ರಿ. 5-10 ನಿಮಿಷ ಬಿಟ್ಟಿದ್ದೆ, ತಣ್ಣಗಾಗೈತಿ. ಇವಾಗ ನೋಡ್ರಿ, ನಾನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿ ಹಾಕ್ಕೊಂಡು ನೀವು ಬೇಕಿದ್ದರೆ ಕೊತ್ತಂಬರಿ ಇತ್ತಂದರೆ ಹಸಿ ಕೊತ್ತಂಬರಿ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನಮ್ಗೆ ಕೊರಿಯಂಡರ್ ಪೌಡರ್ ಇಲ್ಲ ಅನ್ನೋರು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ನೋಡಿರಿ, ಇಲ್ಲಿ ನಾನು ಇದನ್ನು ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ, ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್, ಅದಿದ್ರೇ ಚೆನ್ನಾಗಿರ್ತೈತಿ. ನಾನು ಹಾಕ್ಕೊಂಡು ರುಬ್ತೀನಿ. ಇವಾಗ ನೋಡಿರಿ, ಚೆನ್ನಾಗಿ ರುಬ್ಕೊಂಡು ಬಂದಿದ್ದಾಗೈತಿ. ಇವಾಗ ನೋಡಿರಿ, ಮತ್ತೆ ಪಾತ್ರೆ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳಕತ್ತೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ಹಾಕ್ಕೊಳ್ಳೋಣಂತ್ರಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಜೀರಿಗೆ. ನೋಡಿರಿ, ಜೀರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತಿ. ಇದು ವೆಜಿಟೇಬಲ್ ಕರಿಗೆ ನಾವು ಸಾಸಿವೆ ಈ ಥರ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದ್ರಿ, ಜೀರಿಗೆನ ಹಾಕೋರಿ, ಅಂದರೆ ಫ್ಲೇವರ್ಡ್ ಚೆನ್ನಾಗಿರ್ತೈತಿ. ತುಂಬ ಚೆನ್ನಾಗಿ ಕೂಡ ಈ ವೆಜಿಟೇಬಲ್ ಕರಿ ಅನ್ನೋದು ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆನ ಹೆಚ್ಚಾಗಿ ಯೂಸ್ ಮಾಡಿ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ ನಂತರ ಇದಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಬಳಸ್ತೇನೆ ರೀ ನಾನು. ಇದನ್ನೆಲ್ಲ ಎಣ್ಣೆ ಒಳಗೆ ಹಾಕಿದ್ವಿ ಅಂತಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಣ್ಣೆ ಒಳಗೆ ಹಾಕ್ತೀನಿ. ನೋಡಿರಿ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಹಾಗೆ ಜೀರಾ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಮತ್ತು ಕೊರಿಯಂಡರ್ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ರೀ ನಾನು. ಮತ್ತು 1 ಸ್ಪೂನಷ್ಟು ಹಾಕ್ಕೊತೀನಿ ರೀ ನಾನು. ಬೇಕಿದ್ರೆ ಹಾಕೋರಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊರಿ. 1 ಟೇಬಲ್ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಹಸಿರು ಮೆಣಸಿಕಾಯಿನ ಹಾಕಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಖಾರಕ್ಕೆ ಸ್ವಲ್ಪ ಅನುಗುಣವಾಗಿ ಸ್ವಲ್ಪ ತೊಗೊಂಡಿದ್ದೀನಿ ರೀ ನಾನು.
ಇಲ್ಲಿ ನಾನು ಇವಾಗ ಕೊತ್ತಂಬರಿ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಆನಂತರ ನಾವು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಕೂಡ ಚೆನ್ನಾಗಿ ಕುದಿ ಬರಬೇಕ್ರಿ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಮಸಾಲೆ ಇದ್ರ ಜೊತೆಗೆ ಹೊಂದ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ನಾನು ಫ್ರೆಂಡ್ಸ್ ಇದಕ್ಕೆ ಒಂದು ಬೌಲ್ ಅಥವಾ ಒಂದು ಅರ್ಧ ಬೌಲ್ನಷ್ಟು ನಾನು ಮೊಸರು ಹಾಕ್ಕೊಳಕತ್ತೀನಿ ರೀ, ಗಟ್ಟಿ ಮೊಸರು ಹಾಕ್ಕೊಳಕತ್ತೀನಿ. ಫ್ರಿಜ್ನಿಂದ ಡೈರೆಕ್ಟಾಗಿ ತೆಗೆದು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ರೂಮ್ ಟೆಂಪ್ರೇಚರ್ನಲ್ಲಿರುವಂತಹ ಮೊಸರನ್ನ ಯೂಸ್ ಮಾಡಿರಿ. ಮೊಸರು ಹಾಕ್ಕೊಳ್ಳೋದು ಏನಕ್ಕಪ್ಪ ಅಂತಂದರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಬ್ಯಾಲೆನ್ಸನ್ನು ಮಾಡ್ತೈತದ, ಸೊ ಅದಕ್ಕೋಸ್ಕರ ಸ್ವಲ್ಪ ಮೊಸರನ್ನ ಹಾಕೋರಿ. ಬೇಡ ಅಂತಂದರೆ ನಿಮ್ಗೆ ಹಾಲಿನ ಕೆನೆ ಇರ್ತೈತಲ್ಲ ಅದನ್ನು ಕೂಡ ಹಾಕೋರಿ, ತುಂಬಾ ಚೆನ್ನಾಗಿರ್ತೈತಿ. ಇವಾಗ ಮಿಕ್ಸ್ ಮಾಡೋದಾಗಿತ್ತು. ಇವಾಗ ನಾನು ಒಂದು ಅರ್ಧ ಬೌಲ್ನಷ್ಟು ನಾನು ಮೊಸರು ಯೂಸ್ ಮಾಡಕತ್ತೀನಿ ರೀ, ರೂಮ್ ಟೆಂಪ್ರೇಚರಲ್ಲಿರುವಂತಹ ಮೊಸರನ್ನ ಯೂಸ್ ಮಾಡಕತ್ತೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾನು ವೆಜಿಟೇಬಲ್ ಎಲ್ಲ ತರಕಾರಿಗಳನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ರೀ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಕುದಿಸಿದ್ರೆ ಸಾಕಾಗುತ್ತೆ ರೀ. ಯಾಕಂದರೆ ನಾವು ಆಲ್ರೆಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ರೀ, ಸೊ ಎಲ್ಲ ಅರ್ಧಂಬರ್ಧ ಬೆಂದ್ಕೊಂಡು ಬಿಟ್ಟಿರ್ತೈತಿ. ಇವಾಗ ಮಸಾಲೆಗೆ ಹಾಕಿ ಒಂದು ಕುದಿಸಿದ್ವಿ ಅಂತಂದ್ರೆ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಕರಿ ರೆಡಿ ಆಗುತ್ತೆ ನಮ್ಗೆ. ನೋಡಿ ಇಲ್ಲಿ ನಾನು ಅರ್ಧ ಬೌಲ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹೇಳಿದ್ನಲ್ವ ಫ್ರೆಂಡ್ಸ್, ನಿಮಗೆ ಮೊಸರು ಬೇಡ ಅನಿಸಿದರೆ ನೀವು ಹಾಲಿನ ಕೆನೆ ಕೂಡ ಹಾಕ್ಕೋಬೋದು. ನ್ಯಾಚುರಲ್ ಆಗಿರುವಂಥದ್ದನ್ನು ನಾವು ಬಳಸಿದರೆ ತುಂಬಾ ಚೆನ್ನಾಗಿರ್ತೈತೆ ಅನ್ನೋದಕ್ಕೋಸ್ಕರ ಅದಕ್ಕೆ ನಾ ಹೇಳಿದ್ದು ಕೆನೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡ್ರಿ ಇಲ್ಲಿ ನಾನು ವೆಜಿಟೇಬಲ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಫಸ್ಟ್ ನಾವು ವೆಜಿಟೇಬಲ್ನ ಫ್ರೈ ಮಾಡ್ಕೋಬೇಕಾದ್ರೆ ನಾವು ಉಪ್ಪು ಹಾಕ್ಕೊಂಡಿದ್ವಿ. ಆನಂತರ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ಇವಾಗ ನಾನು ನೋಡಿಕೊಂಡು ಮತ್ತೆ 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ ರೀ. ಆನಂತರ ಇದಕ್ಕೆ ನಿಮ್ಮ ಮನೆ ಒಳಗೆ ಕಸ್ತೂರಿ ಮೆಂತ್ಯ ಇದ್ದರೆ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಒಂದು ಫ್ಲೇವರ್ಗೋಸ್ಕರ ಹಾಕಾಕತ್ತೀನಿ ರೀ, ಸೊ ತುಂಬಾ ಚೆನ್ನಾಗಿರ್ತೈತಿ. ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿ ಬರ್ತೈತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಅದರೊಳಗೆ ಮಸಾಲೆ ಇರ್ತೈತಲ್ಲ ರೀ ರುಬ್ಕೊಂಡಿದ್ದು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನೀರನ್ನು ನೋಡಿಕೊಂಡು ಹಾಕೋರಿ. ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟನ್ನು ಮಾತ್ರ ನೀವು ಹಾಕೋರಿ. ತುಂಬಾ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತರಕಾರಿ ಪಲ್ಯ ಚೆನ್ನಾಗಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ನಾನು ಕಸ್ತೂರಿ ಮೆಂತ್ಯನ ಹಾಕಾಕತ್ತೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆನಂತರ ನಾನು ಉಪ್ಪನ್ನು ಸೇರಿಸ್ಕೊತೀನಿ ಇದಕ್ಕೆ. ನೋಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸತಿ ನಾವು ಕುದಿಸಿದ್ವಿ ಅಂತಂದ್ರೆ ತರಕಾರಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಹಾಗಂದ್ರೆ ಈ ತರಕಾರಿ ಪಲ್ಯ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ರೀ. ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಂಗನ ನೀವಷ್ಟೇ ನೋಡಲಾರ್ದು ಹೆಚ್ಚು ಶೇರ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.